ಎಲ್ಲರಿಗೂ ನಮಸ್ಕಾರ. ನಾನು ಶ್ರುತಿ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಗೆ ಅಂತ ಹೇಳ್ಬಿಟ್ಟು ಗಮ್ಯಂಗೆ ಸ್ಕೂಲ್ ಹಾಲಿಡೇ ಕೊಟ್ಟಿದ್ರು. ಸೊ ಹಾಗಾಗಿ ಗಮ್ಯ ಮತ್ತು ದೈವಿಕ್ ಇಬ್ಬರು ಆಟಾಡ್ತಾ ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಮಕ್ಕಳಿರಲ್ಲವ ಮನೆ ತುಂಬ ಅಂತ ಹೇಳ್ತಾರೆ, ಆದರೆ ಮಕ್ಕಳು ಮನೆ ತುಂಬ ಆಟಾಡ್ಕೊಂಡಿದ್ರೆ ಖುಷಿನೇ. ಬಟ್ ಅವ್ರನ್ನ ಮೇಂಟೈನ್ ಮಾಡೋದು ಇದೆಯಲ್ಲ, ಅದರಷ್ಟು ಕಷ್ಟ ಯಾವುದೂ ಇಲ್ಲ ಅಂತ ಹೇಳ್ಬೋದು. ಒಂದು ಕಡೆ ಕೂತಿದ್ದ ಜಾಗದಲ್ಲಿ ಇನ್ನೊಂದು ಕಡೆ ಇರೋದೇ ಇಲ್ಲ. ನಮಗಂತೂ ಸಾಕು ಅನಿಸ್ಬಿಡುತ್ತೆ. ಎಸ್ಪೆಷಲಿ ಪೇರೆಂಟ್ಸಿಗೆ ಪೇಷನ್ಸ್ ಅಂತೂ ಬೇಕೇ ಬೇಕು. ಪೇಷನ್ಸ್ ಇಲ್ಲ ಅಂದರೆ ತುಂಬಾ ಕಷ್ಟ ಆಗಿಬಿಡತ್ತೆ. ಆ್ಯಕ್ಚುಲಿ ನಮ್ಮ ಹಸ್ಬೆಂಡು ಗೋಲ್ಡ್ ವರ್ಕ್ ಮಾಡ್ತಾರೆ. ಅವ್ರದ್ದು ಶಾಪು ರೆಂಟ್ ಬಂದು ಕ್ರಿಶ್ಚಿಯನ್ ಇವ್ರದ್ದು ಇದರಲ್ಲೇ ರೆಂಟಿಗಿರೋದು. ಅವರು ಈಗ 2-3 ವರ್ಷದಿಂದನೂ ಕೂಡ ಅವರು ಸ್ವೀಟ್ಸ್ ಕಳಿಸ್ತಾರೆ ಅವ್ರ ಹಬ್ಬಕ್ಕೆ. ಸೊ ಹಾಗೆ ಇಲ್ಲಿ ರೋಸ್ ಕುಕ್ಕೀಸು, ಕೇಕ್, ಹಾಗೆ ಕರ್ಜಿಕಾಯಿ, ಚಕ್ಲಿ, ಸೊ ಅವರು ಸ್ಪೆಷಲಾಗಿ ಮಾಡೋವಂಥ ಕೆಲವೊಂದು ಫುಡ್ಡು ಏನಿದೆ ಅದನ್ನು ಕಳಿಸ್ಕೊಟ್ಟಿದ್ರು. ಗಮ್ಯ ಅದನ್ನು ತಿಂತ ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ಲು. ಸರಿ ನಾವು ನಾಳೆ ತಿನ್ನೋಣ ಅಂತ ಹೇಳ್ಬಿಟ್ಟು ಹಂಗೆ ಎತ್ತಿಟ್ಕೊಂಡ್ವಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ನಾನು ಟಿಫನಿಗೆ ಅಂತ ಹೇಳ್ಬಿಟ್ಟು ಟೊಮೆಟೊ ಬಾತ್ನ ಮಾಡಿದ್ದೆ. ಆ್ಯಕ್ಚುಲಿ ನಮ್ಮ ಮನೇಲಿ ಟೊಮೊಟೊ ಬಾತ್ ಮಾಡಲ್ಲ, ಕಿಚುಡಿ ಅಂತ ಮಾಡ್ತೀವಿ. ಆ ರೆಸಿಪಿನ ನಾನು ಶೇರ್ ಮಾಡಬೇಕು ಅಂತ ಅನ್ಕೋತೀನಿ. ಬಟ್ ವೀಡಿಯೋ ಮಾಡ್ಕೊಂಡಿದ್ದೆ ಒಂದ್ಸರಿ, ಕ್ಲಿಪ್ಪಿಂಗ್ಸ್ ಡಿಲೀಟ್ ಆಗಿ ಹೋಗ್ಬಿಟ್ಟಿತ್ತು. ಸೊ ಟೊಮೊಟೊ ಬಾತ್ ಥರನೇ ನಮ್ಮಲ್ಲಿ ಸ್ಪೆಷಲ್ಲು ಕಿಚುಡಿ ಅಂತ ಮಾಡ್ತೀವಿ ನಾವು. ಸೊ ಆ ಒಂದು ವ್ಲಾಗ್ನ ನಾನು ಇನ್ನೊಂದು ಸರಿ ಹಾಕ್ತೀನಿ, ನಿಮಗೆ ಶೇರ್ ಮಾಡ್ತೀನಿ. ಸೊ ಹಾಗೆ ಆ ಟಿಫನ್ ಜೊತೆಗೆ ಕ್ಯಾರೆಟ್ ಹಲ್ವ ಮಾಡೋಣ ಅಂತ ಅಂದ್ಕೊಂಡೆ. ಗಮ್ಯಂಗೆ ತರಕಾರಿ ತಿನ್ನೋದು ಅಂದರೆ ಬೋರು. ಸೊ ಈ ಥರ ಸ್ವೀಟ್ಸ್ ಮಾಡಿಕೊಟ್ರೆ ಅಟ್ಲೀಸ್ಟ್ ತಿಂತಾಳೆ ಅಂತ ಹೇಳ್ಬಿಟ್ಟು ಕ್ಯಾರೆಟ್ ಇತ್ತು. ಸೊ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ತುರಿದಿಟ್ಕೊಂಡಿದ್ದೆ. ಕ್ಯಾರೆಟ್ ಒಂದು ಮಕ್ಕಳಿಗೆ ಕಣ್ಣಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಯಾವಾಗಲೂ ಟಿಫನಲ್ಲಿ ಸ್ವಲ್ಪ ಫ್ರೂಟ್ಸ್ ಇಲ್ಲ ಅಂದಾಗ ಕ್ಯಾರೆಟ್ನ ಅಟ್ಲೀಸ್ಟು ಸ್ನ್ಯಾಕ್ಸ್ ಟೈಪು ಹಾಕ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂದರೆ ಕ್ಯಾರೆಟ್ ಜಾಸ್ತಿ ಇತ್ತು ಅಂದಾಗ ಆ್ಯಸ್ ಯೂಶ್ವಲ್ ಹಲ್ವ ಮಾಡಿಬಿಡ್ತೀನಿ. ಆವಾಗ ನಾವು ಕೂಡ ತಿನ್ಕೋಬೋದು ಅಂತ ಹೇಳಿಬಿಟ್ಟು. ನನಗಂತೂ ಕ್ಯಾರೆಟ್ ಹಲ್ವ ಅಂದರೆ ತುಂಬಾ ಇಷ್ಟ. ಮದುವೆ ಮನೆಗಳಲ್ಲಿ ಹಲ್ವ ಇತ್ತು ಅಂದರೆ 2 ಸರಿ ಹಾಕ್ಸ್ಕೊತೀನಿ, ಯಾರು ಏನು ಅಂದ್ಕೊಂಡ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು. ನಾನಿಲ್ಲಿ ಕ್ಯಾರೆಟ್ ತುರಿದಿದ್ದನ್ನು ಪಾಪು ಪದೇ ಪದೇ ಬಂದು ಕೊಡ್ರಿ ಅನ್ನೋ ಥರ ಮಾಡ್ತಾಯಿದ್ದ. ಅವನಿಗೆ ಒಂಚೂರು ಬೌಲಿಗೆ ಹಾಕ್ಕೊಟ್ರೆ ತೊಗೊಂಡೋಗಿ ತಿಂದ್ಬಿಟ್ಟು ಮತ್ತೆ ಬರ್ತಾಯಿದ್ದ. ಹಾಗಾಗಿ ಅವನಿಗೆ ಸ್ವಲ್ಪ ಬೌಲಿಗೆ 2 ಸರಿ ಹಾಕ್ಕೊಟ್ಟೆ, ಅದನ್ನೇ ತಿನ್ಕೋತಾ ಇದ್ದ. ಸೊ ಹೆಲ್ತಿಯಾಗಿ ಒಂದು ತರಕಾರಿನೂ ಕೂಡ ಮಕ್ಕಳಿಗೆ ಕೊಟ್ಟಂಗೆ ಆಗುತ್ತೆ. ಸೊ ನೆಕ್ಸ್ಟ್ ನಾನಿಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ಇಟ್ಕೋತೀನಿ. ಸೊ ಡ್ರೈ ಫ್ರೂಟ್ಸ್ ಯಾವುದಿದೆ ಎಲ್ಲದನ್ನು ಸೇರಿಸ್ಕೋಬೋದು. ನಾನಿಲ್ಲಿ ಸ್ವಲ್ಪ ದ್ರಾಕ್ಷಿ, ಹಾಗೆ ಗೋಡಂಬಿ, ಪಿಸ್ತಾ ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿ ಅದನ್ನು ತೆಗೆದಿಟ್ಕೊಂಡು ಅದಾದ ನಂತರ ತುರಿದಿಟ್ಕೊಂಡಿರೋವಂಥ ಕ್ಯಾರೆಟ್ನ ಸೇರಿಸ್ಕೊಂಡು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋದು. ಒಂದು 5 ಮಿನಿಟ್ಸ್ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಬೇಕು. ಸೊ ಅದಾದ ನಂತರ ನಾನಿಲ್ಲಿ ಚಿರೋಟಿ ರವೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಮದುವೆ ಮನೆಗಳಲ್ಲೆಲ್ಲ ಭಟ್ರುಗಳು ಈ ಥರ ಯೂಸ್ ಮಾಡ್ತಾರೆ ಚಿರೋಟಿ ರವೆ, ಮೀನ್ಸ್ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದನ್ನು ಕೂಡ ಒಂದು 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿ ಅದಾದ ನಂತರ ಸ್ವೀಟ್ಸಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಸೇರಿಸ್ಕೊಂಡು ಆ ಸಕ್ಕರೆ ಮತ್ತು ಕ್ಯಾರೆಟು ಚೆನ್ನಾಗಿ ಬೇಯಬೇಕು. ಅದಾದ ನಂತರ ಡ್ರೈ ಫ್ರೂಟ್ಸು ಫ್ರೈ ಮಾಡಿ ಇಟ್ಕೊಂಡಿರೋದು, ಹಾಗೆ ಸ್ವಲ್ಪ ಹಾಲು, ಅದ್ರ ಜೊತೆಗೆ 1-2 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಕೈ ಆಡಬೇಕು. ಮೀನ್ಸ್ ತುಪ್ಪ ಸೈಡಲ್ಲಿ ಬಿಡ್ತಾ ಹೋಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರೋವಂಥ ಕ್ಯಾರೆಟ್ ಹಲ್ವ ರೆಡಿ ಆಗುತ್ತೆ. ಸೊ ನಾನು ಟಿಫನ್ನು ಟೊಮೊಟೊ ಬಾತ್ ಜೊತೆಗೆ ಮೊಸರು ಬಜ್ಜಿ ಹಾಗೆಯೇ ಕ್ಯಾರೆಟ್ ಹಲ್ವನ ಸರ್ವ್ ಮಾಡಿದೆ. ಸೊ ಇವತ್ತು ಬೆಳಗ್ಗೆನೇ ಒಳ್ಳೆ ಟಿಫನ್ ಆಯಿತು ಅಂತ ಹೇಳ್ಬೋದು. ಸೊ ಯಾವುದೇ ಅಡುಗೆ ಆಗಲಿ ಪ್ರೀತಿಯಿಂದ ಮಾಡಿದ್ರೆ ತುಂಬಾ ರುಚಿಯಾಗತ್ತೆ ಅಂತ ಹೇಳ್ತಾರೆ. ನಾನು ಕೂಡ ಅದನ್ನು ಟ್ರೈ ಮಾಡಿದ್ದೀನಿ. ಈಗ ಎಕ್ಸಾಂಪಲಾಗಿ ಏನೋ ಸಿಟ್ಟಿರುತ್ತೆ, ಆ ಸಿಟ್ಟನ್ನ ನಾವು ಅಡುಗೆ ಮೇಲೆ ತೋರಿಸ್ಕೊತಾ 1 ಸ್ಪೂನ್ ಎಕ್ಸ್ಟ್ರಾ ಹಾಕ್ಬಿಟ್ಟಿರ್ತೀವಿ, ಇಲ್ಲ ಕಡಿಮೆ ಹಾಕ್ಬಿಟ್ಟಿರ್ತೀವಿ. ಸೊ ಆವಾಗ ಅಡುಗೆ ಆಲ್ಮೋಸ್ಟ್ ಕೆಟ್ಟೋಗುತ್ತೆ. ಅದೇ ನಾವು ಪ್ರೀತಿಯಿಂದ ಮಾಡಿದಾಗ ಮನೆಯಲ್ಲಿರುವಂಥ ಪರಿವಾರ ನಾವು ಮಾಡುವಂಥ ತಿಂಡಿನ ತುಂಬಾ ಖುಷಿಯಿಂದ ತಿನ್ನಬೇಕು ಅಂದರೆ ನಾವು ಪ್ರೀತಿಯಿಂದನೇ ಮಾಡಬೇಕು. ಸೊ ಆವಾಗ ಅದರ ರುಚಿ ಇನ್ನೂ ದುಪ್ಪಟ್ಟಾಗತ್ತೆ ಅಂತ ಹೇಳ್ಬೋದು. ಸೊ ನಂತರ ನಾನು ನಾಳೆಗೆ ಅಂತೇಳ್ಬಿಟ್ಟು ದೋಸೆಗೆ ನೆನೆಸ್ತಾ ಇದ್ದೆ. ದೋಸೆ ಬಂದುಬಿಟ್ಟು ನಾನು ಯಾವಾಗಲೂ ಸೊಸೈಟಿ ಅಕ್ಕಿಯಲ್ಲೇ ಮಾಡೋದು. ಹಾಗಾಗಿ ನಾನು ಒಂದು ಫುಲ್ ಕಪ್ ಆಗೋಷ್ಟು ಸೊಸೈಟಿ ಅಕ್ಕಿನ ತೊಗೊಂಡಿದ್ದೀನಿ. ಅದಕ್ಕೆ ನೆಕ್ಸ್ಟು 1/4 ಕಪ್ ಆಗೋಷ್ಟು ಉದ್ದಿನಬೇಳೆ, ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಅದ್ರ ಜೊತೆಗೆ 1 ಸ್ಪೂನಷ್ಟು ಕಡಲೆಬೇಳೆ. ಸೊ ಕಡಲೆಬೇಳೆ ಹಾಕೋದ್ರಿಂದ ದೋಸೆ ರುಚಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಬಣ್ಣ ಕೂಡ ಚೆನ್ನಾಗಿ ಬರುತ್ತೆ. ನಂತರ 1 ಹಿಡಿಯೋಷ್ಟು ಅವಲಕ್ಕಿ ಕೂಡ ನಾನು ಇದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ಸೊ ಇಷ್ಟು ಮೆಸರ್ಮೆಂಟಲ್ಲಿ ಹಾಕಿದ್ರೆ ದೋಸೆ ತುಂಬ ಚೆನ್ನಾಗಿ ಉಬ್ಬುತ್ತೆ. ಇಂಥ ಚಳಿಗಾಲದಲ್ಲೂ ಕೂಡ ಚೆನ್ನಾಗಿ ಉದ್ಗುತ್ತೆ. ನಾನು ಯಾವಾಗಲೂ ಇದೇ ಮೆಸರ್ಮೆಂಟಲ್ಲೇ ದೋಸೆ ಹಾಕೋದು. ಮೊದಲೆಲ್ಲ ನಾನು ದೋಸೆಗೆ ಜಾಸ್ತಿ ನೆನೆಸಿಡ್ತಾ ಇದ್ವಿ. ಒಂದಿನ ದೋಸೆ ಮಾಡಿ ನೆಕ್ಸ್ಟ್ ಡೇಗೆ ಅದನ್ನು ಪಡ್ ಮಾಡ್ತಾಯಿದ್ವಿ. ಸೊ ಇವಾಗ ಆದಷ್ಟು ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಆವತ್ತಿಗೆ ಎಷ್ಟು ಬೇಕೋ ಅಷ್ಟನ್ನೇ ಹಾಕೋದು ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಯಾಕಂದರೆ
ಯಾವಾಗಲೂ ಸ್ವಲ್ಪ ಫ್ರೆಶ್ ಆಗೇ ಮಾಡ್ಕೊಳ್ಳೋಣ ಅನ್ನೋ ಕಾನ್ಸೆಪ್ಟಿಗೋಸ್ಕರ ಅವತ್ತಿನ ದಿವಸದ ಮಾತ್ರ ನಾನು ನೆನೆಸಿಟ್ಕೋತೀನಿ. ಸೊ ಈ ಥರ ಒಂದು 3 ಅವರ್ಸ್ ನೆನೆಸೋದಕ್ಕೆ ಇಟ್ಕೋತೀನಿ. 11:30 ಅಷ್ಟರೊಳಗೆ ನಾನು ಗಮ್ಯ ಇಬ್ಬರು ಶಾಪಿಗೆ ಬಂದ್ವಿ. ಗಮ್ಯ ಡ್ರಾಯಿಂಗ್ ಮಾಡ್ತೀನಿ ಮಮ್ಮಿ ಅಂದ್ಲು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವಳಿಗೆ ಬಿಟ್ಬಿಟ್ಟು ನಾನು ಸ್ವಲ್ಪ ಶಾಪಿಂಗ್ ಕೆಲಸ ಇತ್ತು ಮುಗಿಸ್ಕೊತಾ ಇದ್ದೆ. ಸ್ಕೂಲಲ್ಲಿ ಈ ಥರ ಕೊಟ್ಟಿದ್ರಂತೆ, ಅದನ್ನು ಮಾಡ್ತಾಯಿತ್ತು. ಸೊ ಅಪ್ಪು ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ನಾನಂತೂ ತುಂಬ ಚಿಕ್ಕವಳಿದ್ದಾಗಿಂದನೂ ಪುನೀತ್ ರಾಜ್ಕುಮಾರ್ ಅಂದರೆ ತುಂಬಾ ಇಷ್ಟ. ಸೊ ಅವರು ಈ ಥರ ಸಡನ್ನಾಗಿ ಹೋಗಿದ್ದು ಯಾರಿಗೂ ಊಹೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇಡೀ ಪ್ರಪಂಚದಲ್ಲಿ ದೇವರು ಅಂತ ಪೂಜಿಸೋ ವ್ಯಕ್ತಿ ಅಂದರೆ ಪುನೀತ್ ರಾಜ್ಕುಮಾರ್ ಅಂತಲೇ ಹೇಳ್ಬೋದು. ದೇವತಾ ಮನುಷ್ಯ ಅಂತ ಹೇಳಿದ್ರು ತಪ್ಪಾಗಲ್ಲ. ಎಷ್ಟೇ ವರ್ಷಗಳು ಕಳೆದ್ರೂ ಇವ್ರನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಚಿಕ್ಕವರಿಂದ ದೊಡ್ಡೋರ್ವರೆಗೂ ಏಜಾದವ್ರವರೆಗೂ ಇಷ್ಟಪಡೋ ಅಂಥ ವ್ಯಕ್ತಿ ಅಂದರೆ ಪುನೀತ್ ರಾಜ್ಕುಮಾರ್. ಒಂದು ಕೈಯಲ್ಲಿ ಕೊಟ್ಟಿದ್ದು ಇನ್ನೊಂದು ಕೈಗೆ ಗೊತ್ತಾಗದೇ ಇರೋ ಥರ ದಾನ ಮಾಡಿ ಸೈಲೆಂಟಾಗಿ ಎಲ್ಲರನ್ನೂ ಬಿಟ್ಟು ದೂರ ಹೋದರು ಅಂತ. ಎಲ್ಲ ಪೇರೆಂಟ್ಸಿಗೂ ಇದೇ ಥರ ಒಂದು ಸಮಾಜಕ್ಕೆ ಒಳ್ಳೆ ಪ್ರಜೆ ಆಗುವಂಥ ಮಕ್ಕಳು ಹುಟ್ಟಬೇಕು ಅಂತ ನಾನು ಅನ್ಕೋತೀನಿ. ಯಾಕಂದರೆ ಪ್ರತಿಯೊಬ್ಬರಿಗೂ ದಾನ ಮಾಡೋ ಅಂಥ ಮನಸ್ಸು ಯಾರಿಗೂ ಇರೋದಿಲ್ಲ. ಗಮ್ಯಂಗೂ ಕೂಡ ಅಷ್ಟೇ ತುಂಬಾ ಇಷ್ಟ ಪುನೀತ್ ರಾಜ್ಕುಮಾರ್ ಅಂದರೆ. ಯಾವಾಗಲೂ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಪುನೀತ್ ರಾಜ್ಕುಮಾರ್ ಅವ್ರ ಮೂವಿದು. 1:30 ಆಗಿತ್ತು. ಸೊ ಶಾಪ್ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಗಮ್ಯ ಮಾಲ್ಗೆ ಹೋಗೋಣ ಅಂತ ಹೊರಟ್ವಿ, ಸಿಟಿ ಸೆಂಟರ್ಗೆ. ಗಮ್ಯಂಗೆ ಯಾವಾಗಲೂ ಸ್ಕೂಲ್ ಇರುತ್ತೆ, ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಅಥವಾ ರಜಾ ಇದ್ದಾಗ ಅವ್ರಿಗೊಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಗಲಿ ಅನ್ನೋದು ಒಂದು ಉದ್ದೇಶಕ್ಕೋಸ್ಕರ ನಾನೇನು ಮಾಡಿದೆ, ಕ್ರಿಸ್ಮಸ್ ಇತ್ತಲ್ಲ ಹೇಗಿದ್ರು ಮಾಲಲ್ಲಿ ಡೆಕೋರೇಷನ್ ಮಾಡಿದರು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಹೊರಟೆ. ಸಿಟಿ ಬಸ್ಸಿಗೆ ಹೋದೆ. ಆ್ಯಕ್ಚುಲಿ ಗಾಡಿನ ಅಂಗಡಿ ಹತ್ರನೇ ಪಾರ್ಕ್ ಮಾಡಿ ಸಿಟಿ ಬಸ್ಸಿಗೆ ಹೋದ್ವಿ. ಸೊ ಅಲ್ಲಿ ನಮ್ಮ ಮನೆಯವರು ಆ ಕಡೆಯಿಂದ ರಿಟರ್ನ್ ಅವ್ರ ಜೊತೆ ಬರ್ಬೋದಲ್ಲ ಅಂತ ಹೇಳ್ಬಿಟ್ಟು 2:15 ಆಗಿತ್ತು ನಾವು ಅಲ್ಲಿ ರೀಚ್ ಆದಾಗ. ತುಂಬಾ ಜನ ಇದ್ದರು ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ನಾವು ಹೋಗಿದ್ದು ಆಫ್ಟರ್ನೂನೆಲ್ಲ ಸ್ವಲ್ಪ ರಶ್ ಕಡಿಮೆ ಇತ್ತು. ಸಂಜೆಗೆಲ್ಲ ತುಂಬಾ ರಶ್ ಆಗಿಬಿಡತ್ತೆ, ಫೋಟೋಸ್ ಎಲ್ಲ ತಗೊಳಕ್ಕಾಗೋದೇ ಇಲ್ಲ. ಸೊ ಹಾಗಾಗಿ ನಾನು ಗಮ್ಯ ಹೋಗಿ ಸ್ವಲ್ಪ ಫೋಟೋಸು ಅದು ಇದೆಲ್ಲ ತೆಕ್ಕೊಂಡು ಬಂದ್ವಿ. ಪ್ರತಿ ವರ್ಷವೂ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಡೆಕೋರೇಷನ್ ಎಲ್ಲ. ಹಾಗಾಗಿ ಈ ಒಂದು ಮೂಮೆಂಟ್ನ ಮಿಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಅವಳಿಗೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡು, ಸೊ ನಂತರ ಅಲ್ಲಿ ಅವಳಿಗೆ ಸ್ವಲ್ಪ ಸ್ನ್ಯಾಕ್ಸು ಮತ್ತು ಅವಳಿಗೆ ತುಂಬಾ ಇಷ್ಟ ಆಗುವಂಥ ಐಸ್ ಕ್ರೀಮು, ಸೊ ಅದನ್ನೆಲ್ಲ ಕೊಡಿಸ್ದೆ. ತುಂಬಾ ಖುಷಿ ಆಗ್ಬಿಟ್ಲು ಗಮ್ಯ. ಪ್ರತಿ ವರ್ಷ ಚರ್ಚಿಗೆ ಹೋಗ್ತಾಯಿದ್ವಿ, ಈ ವರ್ಷ ಹೋಗೋಕ್ಕಾಗಲೇ ಇಲ್ಲ. ಯಾಕಂದರೆ ಶಾಪ್ ಕ್ಲೋಸ್ ಮಾಡ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಅನ್ನಿಸ್ತು. ಈವ್ನಿಂಗ್ ಅಲ್ವಾ, ಸೊ ಈವ್ನಿಂಗ್ ಬಿಸ್ನೆಸ್ ಇರುತ್ತೆ, ಆ ಟೈಮಿಗೆ ಹೆಂಗೆ ಹೋಗೋದು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಕೂಡ ಬ್ಯುಸಿ ಇದ್ದಿದ್ದರಿಂದ ಸೊ ಈ ವರ್ಷ ನಾವು ಚರ್ಚಿಗೆ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಜಸ್ಟ್ ಇಲ್ಲಾದರೂ ಫೋಟೋಸ್ ಹೊಟ್ಕೋಬೋದಲ್ಲ ಅಂತ ಹೇಳ್ಬಿಟ್ಟು ಗಮ್ಯನ ಕರ್ಕೊಂಡು ಬಂದೆ. ಹಾಗೆ ನನಗೂ ಕೂಡ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಕ್ಲಿಪ್ಪಿಂಗ್ಸು ಸಿಗತ್ತೆ ಅಂತ ಹೇಳ್ಬಿಟ್ಟು. ಸೊ ಅವಳಿಗೆ ಫೇವ್ರೇಟು ಐಸ್ ಕ್ರೀಮು. ಸೊ ಐಸ್ ಕ್ರೀಮ್ ಕೂಡ ಕೊಡಿಸ್ತಾ ತಿಂದು ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ನನ್ನ ಹಸ್ಬೆಂಡ್ ಕೂಡ ಬಂದರು. ಅವ್ರ ಜೊತೆನೇ ಹೊರಟ್ವಿ. 3:00 ಅಷ್ಟೊತ್ತಿಗೆ ಮನೆಗೆ ಬಂದ್ವಿ. ಭರ್ತಾ ಚಿಕನ್ ತೊಗೊಂಬಂದ್ವಿ. ಸೊ KFC ಸ್ಟೈಲಲ್ಲಿ ಫ್ರೈಡ್ ಚಿಕನ್ನ ಮಾಡೋಣ ಅಂತ ಹೇಳ್ಬಿಟ್ಟು ರೆಸಿಪಿನ ಮಾಡ್ತಾಯಿದ್ದೆ. ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅಂತ ಮೊಬೈಲ್ನ ಫಿಕ್ಸ್ ಮಾಡಿ ಇಟ್ಟಿದ್ದೀನಿ ಟ್ರೈಪೋಡಲ್ಲಿ, ವೀಡಿಯೋನೇ ಆಗಿಲ್ಲ. ತುಂಬಾ ಬೇಜಾರಾಯಿತು. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಯಾವಾಗಾದರೂ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾವ ರೀತಿ ನಾನು ರೆಸಿಪಿನ ಮಾಡಿದೆ ಅಂತ ಹೇಳ್ಬಿಟ್ಟು. ಗಮ್ಯಂಗೆ ಇದು ತುಂಬಾ ಇಷ್ಟ, ಹಾಗಾಗಿ ಈ ಸರಿ ಇದನ್ನೇ ಮಾಡೋಣ ಅಂತ ಮಾಡ್ಕೊಂಡ್ವಿ. ಹಾಗೆಯೇ ಸ್ವಲ್ಪ ವಿತೌಟ್ ಆಯಿಲು ತಂದೂರಿ ಚಿಕನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಅದು ಕೂಡ ನೆನೆಸಿಟ್ಟಿದ್ವಿ. ಅದನ್ನು ಏರ್ ಫ್ರೈಯರಲ್ಲಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡಿಕೊಂಡೆ. ಇದು ಸಿಲ್ವರ್ ಶೀಟ್ನ ಹಾಕೋತಾ ಇದ್ದೀನಿ. ಈ ರೀತಿ ಹಾಕಿದ್ರೆ ಏರ್ ಫ್ರೈಯರ್ ಪದೇ ಪದೇ ತೊಳೆಯೋ ಅವಶ್ಯಕತೆ ಇರಲ್ಲ, ಮತ್ತು ಆಯಿಲ್ ಕೂಡ ಸ್ಪ್ರೆಡ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಸಿಲ್ವರ್ ಶೀಟ್ನ ಕಟ್ ಮಾಡುವಾಗ ಸ್ವಲ್ಪ ಕಡಿಮೆ ಸೈಜಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟೆ. ಹಾಗಾಗಿ ಇನ್ನೊಂದು ಲೇಯರ್ ಕಟ್ ಮಾಡಿಕೊಂಡು ಸೇರಿಸ್ಕೊಂಡೆ ಶೀಟು. ಅದಾದ ನಂತರ ಕಲಸಿಟ್ಟಿರುವಂಥ ಚಿಕನ್ ಏನಿದೆ ಅದನ್ನು 1 by 1 ಜೋಡಿಸ್ಕೊತೀನಿ. ಈಗ ಒಂದು 4 years ಬ್ಯಾಕು ನಮಗೆ ಇದು ಬಾರ್ಬಿಕ್ಯೂ ಚಿಕನ್ ಅಂದರೆ ತುಂಬಾ ಇಷ್ಟ ಆಗ್ತಿತ್ತು. ಸೊ ಆವಾಗ ನಾವೇನು ಮಾಡ್ತಿದ್ವಿ, ಇದು ಕಬ್ಬಣದ್ದು ಬರ್ತಾಯಿತ್ತು ಚಿಕನ್ ಸುಡೋದು. ಅದಕ್ಕೆ ಇಚ್ಚಲು ತೊಗೊಂಬಂದು ಕೆಂಡ ಮಾಡಿ ಅದ್ರ ಮೇಲೇ ನಾವು ಜೋಡಿಸ್ಕೊಂಡು ಮಾಡ್ತಾಯಿದ್ವಿ. ತುಂಬಾ ಕಷ್ಟ ಆಗ್ತಿತ್ತು, ಬಟ್ ಅದು ತಿನ್ನೋಕ್ಕೆ ತುಂಬಾ ರುಚಿ. ಇದು ಕೂಡ ಅಷ್ಟೇ ಅದೇ ಥರನೇ ಬರುತ್ತೆ, ಬಟ್ ಇದು ಸ್ವಲ್ಪ ನಮಗೆ ಸ್ಟ್ರೈನ್ ಅನಿಸಲ್ಲ, ಯಾಕಂದರೆ ನಾವು ಕರೆಂಟಲ್ಲಿ ಉಪಯೋಗಿಸೋದ್ರಿಂದ. ಹಾಗೆಯೇ ವಿತೌಟ್ ಆಯಿಲು ನಾವು ಮಾಡ್ಕೋಬೋದು. ಹೆಲ್ತಿ ಕಾನ್ಷಿಯಸ್ಸು, ಡಯಟ್ ಕಾನ್ಷಿಯಸ್ ಇರೋರು ಕೂಡ ಈ ರೀತಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಾಗತ್ತೆ. ಮತ್ತು ಒಂದು ಸೈಡ್ ಬೆಂದಾದಮೇಲೆ ಇನ್ನೊಂದು ಸೈಡ್ ಟರ್ನ್ ಮಾಡ್ಕೋಬೇಕು. ಮೇಲೆ ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡ್ರೆ ಬೆಟರು, ಯಾಕಂದರೆ ತುಂಬ ಡ್ರೈ ಆಗಿಬಿಡುತ್ತೆ. ಹಾಗಾಗಿ ಒಂದು 2 ಸ್ಪೂನಷ್ಟು ಆಯಿಲ್ನ ಮೇಲೆ ಸ್ಪ್ರೇಯರಲ್ಲಿ ಸ್ಪ್ರೇ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ, ಡ್ರೈ ಅನಿಸಲ್ಲ ಚಿಕನು.
ಕಂಪ್ಲೀಟಾಗಿ ನೋಡಿ ನಾನು ಮಾಡಿರುವಂಥ ಫ್ರೈಡ್ ಚಿಕನ್ ಈ ರೀತಿ ಬಂದಿತ್ತು. ಕರ್ದಿರೋ ಅಂಥ ಆಯಿಲ್ನ ತುಂಬ ದಿನ ಇಟ್ಟು ಉಪಯೋಗಿಸ್ಕೋಬಾರ್ದು ಅಂತ ಹೇಳ್ತಾರೆ. ನಾನು ಹಾಗಾಗಿ ಯಾವುದೇ ಕರ್ದಿದ್ದ ಐಟಮ್ ಮಾಡುವಾಗ ಸ್ವಲ್ಪನೇ ಆಯಿಲ್ನ ಹಾಕ್ಕೊಳ್ಳೋದು. ತುಂಬ ಆಯಿಲ್ನ ಹಾಕಿ ಅದನ್ನು ಸ್ಟೋರ್ ಮಾಡಿಡಲ್ಲ. ನೋಡಿ ನಾನು ಈಗ ಮಾಡಿರೋದ್ರಲ್ಲಿ ಇಷ್ಟೇ ಮಾತ್ರ ಉಳಿದಿದೆ ಆಯಿಲು. ಇದನ್ನು ನಾನು ಫಿಲ್ಟ್ರ್ ಮಾಡ್ಕೊಳ್ಳೋಕ್ಕೆ ಒಂದು ಫಿಲ್ಟರ್ಗೆ ಸ್ವಲ್ಪ ಕಾಟನ್ನ ಇಟ್ಬಿಟ್ಟು ಅದಾದ ನಂತರ ಆ ಆಯಿಲ್ನ ಸೋಸ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಅದರಲ್ಲಿ ಉಳಿದಿರೋಂಥ ವೇಸ್ಟೇಜ್ ಏನಾದರೂ ಇದ್ದರೆ ಅದು ಕಾಟನಲ್ಲಿ ಅಬ್ಸರ್ವ್ ಆಗುತ್ತೆ, ಇನ್ನು ಮಿಕ್ಕಿದ್ದು ಆಯಿಲು ಫಿಲ್ಟ್ರ್ ಆಗುತ್ತೆ ನೀಟಾಗಿ. ಸೊ ಹಾಗಾಗಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು ಆದರೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ಏನಂದರೆ ಎಕ್ಸ್ಟ್ರಾಸ್ ಇರೋದು ಆಯಿಲ್ ಜೊತೆ ಇಳಿಯೋದಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.